ನೇಸರ ಕ್ರಿಯೇಷನ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಾರಿ ಬ್ಲೌಸ್, ಸಿಂಪಲ್ ಸಾರಿ ಬ್ಲೌಸನ್ನು ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ನಾನಿಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನಾನು ಇವತ್ತು ಹೊಲಿತಾ ಇರುವಂಥದ್ದು 30 ಎದೆ ಸುತ್ತಳತೆ 30 ಇರುವಂತಹ ಬ್ಲೌಸನ್ನು ನಾನಿಲ್ಲಿ ಹೊಲಿತಾ ಇರುವಂಥದ್ದು. ನೀವು ಕೂಡ ಸಾಧಾರಣವಾಗಿ 28ರಿಂದ 40 ಇಂಚು ಎದೆ ಸುತ್ತಳತೆ ಇರುವವರೆಗೂ ಕೂಡ ಇದೇ ಮಾಡೆಲಲ್ಲಿ ನೀವು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೋದು. ನಿಮ್ಮ ಅಳತೆಗೆ ಸರಿಯಾಗಿ ಸ್ವಲ್ಪ ವ್ಯತ್ಯಾಸ ಮಾಡಬೇಕಷ್ಟೆ. ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ನೋಡಿ, ನಾನು ಇಲ್ಲಿ ಬಟ್ಟೆಯನ್ನು ಈ ಥರ ಮಡ್ಚ್ಕೊಳ್ತಾ ಇದ್ದೆ. ನೋಡಿ, ಇದು ಅಂಚು. ಈ ಅಂಚಿರುವ ಭಾಗವನ್ನು ನಾನು ಈ ಥರ ಮಡ್ಚಿಕೊಳ್ತಾ ಇದ್ದೆ. ನೋಡಿ, ಒಂದು ಬಾರಿ ಮಡ್ಚಿಕೊಂಡೆ, ಅದನ್ನು ಇನ್ನೊಂದು ಬಾರಿ ಈ ಥರ ಮಡ್ಚಿಕೊಂಡು ನಾನು ಇಲ್ಲಿ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, 4 ಲೇಯರ್ ಬಟ್ಟೆ ಈ ಥರ ಸಿಗುತ್ತೆ. ನೋಡಿ, ಇಲ್ಲಿ 4 ಲೇಯರ್ ಬಟ್ಟೆ ಇರುತ್ತೆ. ನೋಡಿ, 4 ಲೇಯರ್ ಬಟ್ಟೆ ಇದೆ. ಇಲ್ಲಿಂದ ನಾನೀಗ ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. 4 ಇಂಚು ನಾನು ಸ್ಲೀವಿನ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ. ಮೊದಲಿಗೆ ನಾವು 1 ಇಂಚಿನಷ್ಟು ಕೆಳಭಾಗದಲ್ಲಿ ನೋಡಿ ಈ ಥರ ಮಡ್ಚಿ ಹೊಲಿಲಿಕ್ಕೆ ಒಂದು ಮಾರ್ಕನ್ನು ಮಾಡಿಕೊಳ್ಬೇಕು. ಇದನ್ನು ನಾನು ಒಂದು ಸ್ಟ್ರೈಟ್ ಲೈನ್ ಆಗಿ ಈ ಥರ ಜೋಡಿಸಿಕೊಳ್ತಾ ಇದ್ದೇನೆ. ಇದು ನಮಗೆ ಕೆಳಭಾಗದಲ್ಲಿ ಮಡಿಸಿ ಹೊಲಿಲಿಕ್ಕೆ ಬೇಕಾಗುವಂತಹ ಬಟ್ಟೆ. ನೆಕ್ಸ್ಟ್ ನಾನು ಹೇಳಿದೆ 4 ಇಂಚಿನಷ್ಟು ನಾನು ಕೈಯ ಉದ್ದವನ್ನು ಇಟ್ಕೊಳ್ತಾ ಇದ್ದೇನೆ ಅಂತ. ಆ 4 ಇಂಚನ್ನು ನಾನು ಈ ಲೈನ್ನ ಮೇಲ್ಭಾಗಕ್ಕೆ ಈ ಥರ ಮಾರ್ಕನ್ನು ಮಾಡಿಕೊಂಡೆ. ಇದನ್ನು ಕೂಡ ಒಂದು ಸ್ಟ್ರೈಟ್ ಲೈನ್ ಆಗಿ ನಾನು ಈ ಥರ ಜೋಡಿಸ್ತಾ ಇದ್ದೇನೆ. ಇನ್ನು ನಮಗೆ ಇಲ್ಲಿ ಸ್ಲೀವನ್ನು ಶೋಲ್ಡರ್ ಜೊತೆಗೆ ಜೋಡಿಸಲಿಕ್ಕೆ ನಮಗೆ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ. ಅದಕ್ಕಾಗಿ ನಾನೊಂದು ಅರ್ಧ ಇಂಚಿನಷ್ಟು ಇಟ್ಕೊಳ್ತಾ ಇದ್ದೇನೆ. 1/4 ಇಂಚು ಇಟ್ಕೊಂಡ್ರೂ ಸಾಕಾಗುತ್ತೆ. ನಾನೊಂದು ಅರ್ಧ ಇಂಚಿನಷ್ಟು ಇಟ್ಟುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಈ ಥರ ಅದನ್ನು ನಾನೀಗ ಮೊದಲಿಗೆ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಇದು ಸ್ಲೀವಿಗೆ ಬೇಕಾದಂತಹ ಬಟ್ಟೆ. ಇದನ್ನು ನಾನು ಮೊದಲೇ ಈ ಥರ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಂಡೆ. ನೋಡಿ, ಈಗ ಇದನ್ನು ನಾನು ಈ ಥರ ಇಟ್ಟುಕೊಂಡಿದ್ದೇನೆ. ನೋಡಿ, ಇದು ಓಪನ್ ಇರುವಂತಹ ಭಾಗ. ಇಲ್ಲಿ ಈ ಭಾಗದಲ್ಲಿ ಜಾಯಿನಿಂಗ್ ಇದೆ. ನೋಡಿ, ಇದನ್ನು ಈ ಥರ ನಾನು ಇಟ್ಟುಕೊಂಡಿದ್ದೇನೆ. ಇನ್ನು ನೋಡಿ, ನೀವು 4 ಇಂಚು ಸ್ಲೀವನ್ನು ಇಡುವುದು ಅಂತಾದರೆ ಅದರ ಸರಿ ಅರ್ಧ ಭಾಗ. ನೋಡಿ, ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಕೆಳಭಾಗದ ಅಳತೆಯನ್ನು ನಾನು ಇಲ್ಲಿ ಗುರುತಿಸ್ಕೊಳ್ತೇನೆ. 5 ಇಂಚು. ನೋಡಿ, 5 ಇಂಚು ನಾನು ಕೆಳಭಾಗದ ಅಳತೆಯನ್ನು ನಾನು ಅಗಲವನ್ನು ನಾನಿಲ್ಲಿ ಗುರುತಿಸಿಕೊಂಡೆ. ಇನ್ನು ನಾನು ಸ್ಲೀವಿನ ಪೂರ್ಣ ಉದ್ದ ನಾನು ಇಟ್ಟುಕೊಂಡಿರುವಂಥದ್ದು 4 ಇಂಚು. 4 ಇಂಚಿನ ಸಮ ಅರ್ಧ ಭಾಗ ಅಂತ ಹೇಳಿದರೆ 2 ಇಂಚು. ಆ 2 ಇಂಚಿಗೆ ಒಂದು ಮಾರ್ಕನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ನೀವು 6 ಇಂಚಿನವರೆಗೂ ಇದೇ ಥರ ಸಮ ಅರ್ಧವನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಇಡುವಂಥ ಸ್ಲೀವಿನ ಉದ್ದದ ಸಮ ಅರ್ಧವನ್ನು ನೀವು ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇಲ್ಲಿ ನಾವು 5 ಇಂಚನ್ನು ಇಟ್ಕೊಂಡಿದ್ದದ್ದು ಅಂದರೆ ಕೆಳಭಾಗದ ಅಗಲವನ್ನು ನಾವು 5 ಇಂಚು ಇಟ್ಕೊಂಡದ್ದು. ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ನಿಮ್ಮ ಸ್ಲೀವಿನ ಕೆಳಭಾಗದ ಅಳತೆ ಏನೇ ಆಗಿರಲಿ, ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಲ್ಲಿ ನೀವು ಮಾರ್ಕನ್ನು ಈ ಥರ ಮಾಡಿಕೊಂಡ್ರೆ ಸರಿ ಬರುತ್ತೆ. ನೋಡಿ, ಇದು ಮೇಲ್ಭಾಗದ ಅಳತೆ. ಇನ್ನು ನೋಡಿ, ಇಲ್ಲಿ ಈ ಭಾಗದಲ್ಲಿ ನಾನೊಂದು 2 ಇಂಚಿನಷ್ಟು ನಾನು ಈ ಥರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಯಾವುದೇ ಸ್ಲೀವ್ ಆದರೂ ಕೂಡ ಅಲ್ಲಿ 2 ಇಂಚನ್ನು ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಂತರ ನೋಡಿ, ಇದನ್ನು ಈ ಥರ ಕರ್ವ್ ಆಗಿ ಈ ಥರ ತಂದು ಇಲ್ಲಿ ಜೋಡಿಸುವಂಥದ್ದು. ನೋಡಿ, ಹೀಗೆ ನಾನು ಹೀಗೆ ಜೋಡಿಸ್ಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ಕೆಳಭಾಗಕ್ಕೆ ಸ್ಟ್ರೈಟ್ ಆಗಿ ಕೊಡಬೇಕು. ನೋಡಿ, ಇದು ನೀವು ಸೀಮ್ ಅಲವೆನ್ಸ್ ಬಿಡುವಂಥದ್ದು. ನನಗೆ ಇಲ್ಲಿ 1.5 ಇಂಚಿನಷ್ಟೇ ಸಿಗ್ತಾ ಇದೆ. 2 ಇಂಚಿನಷ್ಟು ನೀವು ಸೀಮ್ ಅಲವೆನ್ಸನ್ನು ಬಿಟ್ಕೊಳ್ಳಿ. ನೋಡಿ, ಇಲ್ಲಿ ಕೆಳಭಾಗ ನನಗೆ ಇದು ಬಟ್ಟೆ 80 ಸೆಂಟಿಮೀಟರ್ ಇದ್ದ ಕಾರಣ ನನಗೆ ಇಷ್ಟೇ ಅಳತೆ ಸಿಕ್ಕಿರುವಂಥದ್ದು. ನೀವು ಕೆಳಭಾಗಕ್ಕೆ 2 ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಇದನ್ನೀಗ ನಾನು ಸ್ಟ್ರೈಟ್ ಲೈನ್ ಆಗಿ ಈ ಥರ ಜೋಡಿಸಿಕೊಳ್ಬೇಕು. ನೋಡಿ, ಹೀಗೆ ಈ ಥರ ನಾನು ಸ್ಟ್ರೈಟ್ ಲೈನ್ ಆಗಿ ಜೋಡಿಸ್ಕೊಳ್ತಾ ಇದ್ದೇನೆ. ಇನ್ನು ನೋಡಿ, ನನಗೆ ಈ ಭಾಗದಲ್ಲಿ 2 ಇಂಚು ಸಿಗುತ್ತೆ, ಆದರೆ ಅಗತ್ಯ ಇಲ್ಲ. ನಾನು ಇದೇ ಅಳತೆಯನ್ನು ನಾನು ಈ ಕಡೆ ಕೂಡ ತಗೊಳ್ತಾ ಇದ್ದೇನೆ. ನೋಡಿ, ಹೀಗೆ ಈ ಥರ ಸೀಮ್ ಅಲವೆನ್ಸನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಇನ್ನು ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಈ ಥರ ಸ್ವಲ್ಪ ಕ್ರಾಸ್ ಆಗಿ ನೀವು ಹೊಲಿಬೇಕಾಗುತ್ತೆ. ಅದನ್ನು ಮತ್ತೆ ನೀವು ಮಡಚಿ ಹೊಲಿದ ಮೇಲೆ ನೀವು ಸರಿಯಾಗಿ ಕಟ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಬೇಕಾಗಿ ಅಲ್ಲಿ ಕೆಳಭಾಗದಲ್ಲಿ ಸ್ವಲ್ಪ ಆ ಥರ ಕ್ರಾಸ್ ಆಗಿ ನೀವು ಬಟ್ಟೆಯನ್ನು ಇಟ್ಟು ಕಟ್ ಮಾಡಬೇಕಾಗುತ್ತೆ. ಇದನ್ನು ನಾನೀಗ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ನೋಡಿ, ಇಲ್ಲಿಂದ ಸೀಮ್ ಅಲವೆನ್ಸ್ ಇಟ್ಟಿರುವಂತಹ ಲೈನು ಅಲ್ಲಿಂದ ನಾವು ಈ ಥರ ಕಟ್ ಮಾಡ್ಕೊಂಡು ಮೇಲ್ಭಾಗಕ್ಕೆ ಹೀಗೆ ಕಟ್ ಮಾಡ್ತಾ ಹೋಗುವಂಥದ್ದು.
ನೋಡಿ ಹೀಗೆ ಪಾಲಿಸ್ಟರ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಆಗೋ ಸಾಧ್ಯತೆ ಇರುತ್ತೆ. ಸರಿಯಾಗಿ ಹೀಗೆ ಒತ್ತಿಟ್ಕೊಂಡು ನೀವು ಕಟ್ ಮಾಡಬೇಕಾಗುತ್ತೆ. ನೋಡಿ ಹೀಗೆ ನಾನು ಸೇಮ್ ಅಲವೆನ್ಸನ್ನು ಇಟ್ಟು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇನ್ನು ನೋಡಿ ಇಲ್ಲಿ ನಾವು ಒಂದು 1/4 ಇಂಚಿನಷ್ಟು ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಭಾಗದಲ್ಲಿ ಮಾತ್ರ ಈ ಥರ 1/4 ಇಂಚು ಬಟ್ಟೆಯನ್ನು ನಾನು ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಈ ಥರ ಇಲ್ಲಿಂದ 1/4 ಇಂಚು ಈ ಥರ ಕಟ್ ಮಾಡಿ ತೆಗೆದುಕೊಳ್ಬೇಕು. ಆಗ ಸ್ಲೀವ್ ತುಂಬ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ ಈ ಥರ ಒಂದು 1/4 ಇಂಚಿನಷ್ಟು ಬಟ್ಟೆಯನ್ನು ಮಾತ್ರ ನಾನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದು ಫ್ರಂಟ್ ಭಾಗಕ್ಕೆ ಬರುವಂತಹ ಭಾಗ, ಹಾಗಾಗಿ ಇದನ್ನು ಈಗಲೇ ಮಾರ್ಕ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ನಾನು 2 ಪೀಸಲ್ಲಿ ಕೂಡ ಅದು ಫ್ರಂಟ್ ಭಾಗಕ್ಕೆ ಬರುವಂತಹ ಬಟ್ಟೆ ಅನ್ನೋದನ್ನು ನಾನು ಮಾರ್ಕ್ ಮಾಡಿಕೊಂಡೆ. ಇನ್ನು ನೋಡಿ ನಾವು ಸ್ಲೀವ್ ತೆಗೆದುಕೊಂಡಿರುವಂಥ ಭಾಗ ಇದು, ಅದನ್ನು ನಾನು ಈ ಥರ 2 ಆಗಿ ಮಡಿಚಿಟ್ಕೊಂಡಿದ್ದೇನೆ. ಸ್ಲೀವ್ ಕಟ್ ಮಾಡಲಿಕ್ಕೆ ನಾವು 4 ಆಗಿ ಮಡಿಚಿಟ್ಕೊಂಡಿದ್ವಿ. ಈಗ ಇದನ್ನು 2 ಆಗಿ ಮಡಿಚಿಟ್ಕೋಬೇಕು. ನೋಡಿ ಈ ಸ್ಕೇಲ್ನ ಅಳತೆ 1 ಇಂಚಿನಷ್ಟಿದೆ. ನಾನು 1 ಇಂಚು ಸೀಮ್ ಅಲವೆನ್ಸನ್ನು ಈ ಥರ ಸ್ಟ್ರೈಟಾಗಿ ಕೊಡ್ತಾ ಇದ್ದೇನೆ. ನೋಡಿ ಹೀಗೆ ಈ ಥರ ಸ್ಟ್ರೈಟಾಗಿ 1 ಇಂಚಿನಷ್ಟು ಸೀಮ್ ಅಲವೆನ್ಸ್ ಕೆಳಭಾಗದಲ್ಲಿ ಮಡಿಸಿ ಹೊಲಿಲಿಕ್ಕೆ. ನಾನೀಗ ಹಿಂಭಾಗದ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ 1 ಇಂಚನ್ನು ನಾನು ಸೀಮ್ ಅಲವೆನ್ಸನ್ನು ಕೊಟ್ಟಿದ್ದೇನೆ. ನಾನು ಬ್ಲೌಸ್ನ ಹೈಟನ್ನು 13 ಇಂಚಿನಷ್ಟು ನಾನು ಇಟ್ಟುಕೊಳ್ತಾ ಇದ್ದೇನೆ. 13 ಇಂಚು ನನಗೆ ರೆಡಿ ಅಳತೆ ಬೇಕು. ಹಾಗಾಗಿ ನೋಡಿ ನಾನು ಆ ಸೀಮ್ ಅಲವೆನ್ಸ್ಗೆ ಬಿಟ್ಟಿರುವಂಥ ಬಟ್ಟೆಯ ಗೆರೆಯ ಮೇಲ್ಭಾಗದಿಂದ ಈ ಥರ 13 ಇಂಚಿಗೆ ನಾನು ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಂಡೆ. ಅದೇ 13 ಇಂಚನ್ನು ನಾನು ಈ ಭಾಗದಲ್ಲೂ ಕೂಡ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಹೀಗೆ ಒಂದು ಸ್ಟ್ರೈಟ್ ಲೈನ್ ಎಳೆಯೋದಕ್ಕಾಗಿ ಅಷ್ಟೇ. ನೋಡಿ ಹೀಗೆ ಅದನ್ನು ಸ್ಟ್ರೈಟ್ ಲೈನ್ ಆಗಿ ನಾನೀಗ ಜೋಡಿಸಿಕೊಳ್ತಾ ಇದ್ದೇನೆ. ಇನ್ನು ನಮಗೆ ಮೇಲ್ಭಾಗದಲ್ಲಿ ಹೊಲಿಲಿಕ್ಕೆ ನಮಗೆ ಶೋಲ್ಡರ್ ಹೊಲಿಲಿಕ್ಕೆ ಒಂದು 1/2 ಇಂಚಿನಷ್ಟು ಬೇಕಾಗುತ್ತೆ. 1/2 ಇಂಚು 1/4 ಇಂಚು ನೀವೆಷ್ಟು ಶೋಲ್ಡರ್ ಹಿಡಿತೀರೋ ಅಷ್ಟು ನಿಮಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಷ್ಟು ಇಟ್ಕೊಂಡು ನೀವು ಇನ್ನೊಂದು ಗೆರೆಯನ್ನು ಈ ಥರ ಎಳ್ಕೊಳ್ಳಿ. ನೋಡಿ ನಾನು ಈ ಥರ ಒಂದು 1/2 ಇಂಚಿಗೆ ಇನ್ನೊಂದು ಲೈನನ್ನು ಎಳ್ಕೊಂಡೆ. ಇನ್ನು ನೋಡಿ ನೆಕ್ಕಿನ ಅಗಲ ನಾನು 3 ಇಂಚಿನಷ್ಟು ಇಡ್ತಾ ಇದ್ದೇನೆ. ನಾನು 30 ಇಂಚು ಎದೆ ಸುತ್ತಳತಿರುವಂಥ ಬಟ್ಟೆ ಬ್ಲೌಸ್ ಹೊಲಿತಾ ಇರುವಂಥದ್ದು. ಎದೆ ಸುತ್ತಳತೆಯನ್ನು 10ರಿಂದ ಭಾಗಿಸಿದರೆ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ನೆಕ್ಕಿಗೆ ಇಟ್ಟುಕೊಳ್ಬೋದು ಧಾರಾಳವಾಗಿ. ಅದಕ್ಕಿಂತ ಹೆಚ್ಚು ಯಾವುದೇ ಕಾರಣಕ್ಕೂ ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಶೋಲ್ಡರ್ ಹೊಲಿಲಿಕ್ಕೆ ನೋಡಿ ನಾನು 2.5 ಇಂಚಿಗೆ ಒಂದು ಮಾರ್ಕನ್ನು ಈ ಥರ ಮಾಡಿಕೊಂಡೆ. ಶೋಲ್ಡರ್ ಜೊತೆ ಸ್ಲೀವನ್ನು ಜೋಡಿಸ್ಲಿಕ್ಕೆ ಒಂದು 1/2 ಇಂಚಿನಷ್ಟು ಬೇಕಾಗುತ್ತೆ. 1/2 ಇಂಚು ಅಥವಾ 1/4 ಇಂಚು ಅದನ್ನು ಕೂಡ ಒಂದು ಮಾರ್ಕನ್ನು ಮಾಡಿಕೊಂಡೆ. ಈಗ ನೋಡಿ 30 ಇಂಚು ಅನ್ನುವಂಥದ್ದು ಪೂರ್ಣ ಎದೆ ಸುತ್ತಳತೆ, ಅದರ ಸಮ ಅರ್ಧ ಭಾಗ 15 ಇಂಚು. ಯಾವುದೇ ಅಳತೆ ಆಗಿರಲಿ ಅದನ್ನು ನೀವು ಈ ಥರ ಅರ್ಧ ಮಾಡಿಕೊಂಡು ಅದಕ್ಕೆ 2 ಇಂಚನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಸೇರಿಸ್ಕೊಳ್ಬೇಕು. ನಾನು 15ಕ್ಕೆ 2 ಸೇರಿಸಿದರೆ 17 ಇಂಚು. ಈ 17 ಇಂಚನ್ನು ನೀವು ಅರ್ಧ ಮಾಡಿಕೊಂಡ್ರೆ ನಿಮಗೆ 8.5 ಇಂಚು ಸಿಗುತ್ತೆ. ಈ 8.5 ಇಂಚಿಗೆ ನಿಮಗೆ ಎಷ್ಟು ಸೀಮ್ ಅಲವೆನ್ಸ್ ಬೇಕೋ ಅಷ್ಟನ್ನು ನೀವು ಸೇರಿಸಿಕೊಳ್ಳಿ. ನಾನಿಲ್ಲಿ 1.5 ಇಂಚು ಸೀಮ್ ಅಲವೆನ್ಸನ್ನು ಸೇರಿಸಿಕೊಂಡು 10 ಇಂಚು ನಾನು ತೆಗೆದುಕೊಳ್ತಾ ಇದ್ದೇನೆ. ಇದು ಬ್ಲೌಸ್ನ ಹಿಂಭಾಗದ ಅಳತೆಯನ್ನು ಈ ಥರ ತೆಗೆದುಕೊಳ್ಳುವಂಥದ್ದು. ನೋಡಿ 10 ಇಂಚನ್ನು ಈ ಥರ ನಾನು ಮಾರ್ಕ್ ಮಾಡಿಕೊಂಡೆ. ಅದನ್ನು ಇಲ್ಲಿ ಕೆಳಭಾಗದಲ್ಲಿ ಕೂಡ ನಾನು 10 ಇಂಚನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಹೀಗೆ. ಇನ್ನು ಅದನ್ನೊಂದು ಸ್ಟ್ರೈಟ್ ಲೈನ್ ಆಗಿ ನಾನು ಈ ಥರ ಬಿಡಿಸಿಕೊಳ್ತೇನೆ. ನೋಡಿ ಈ ಥರ ಒಂದು ಸ್ಟ್ರೈಟ್ ಲೈನ್ ಬರಿಬೇಕು. ಇನ್ನು ನಾವು 13 ಇಂಚು ಬ್ಲೌಸ್ನ ರೆಡಿ ಅಳತೆ ತೆಗೆದುಕೊಳ್ಳುವುದು ಅಂತೇಳಿ ಆದರೆ ನೀವು ಕೆಳಭಾಗದಿಂದ ನೋಡಿ ಈ ಲೈನ್ ಏನಿದೆ ಸೀಮ್ ಅಲವೆನ್ಸಿಗೆ ಬಿಟ್ಟಿರುವಂಥ ಲೈನ್ ಅಲ್ಲಿಂದ 8 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. 13 ಇಂಚು ಸಾಮಾನ್ಯ ಎಲ್ರಿಗೂ ಸರಿಯಾಗುತ್ತೆ. 28ರಿಂದ 40 ಇಂಚು ಇದು ಸುತ್ತಳತೆ ಇರುವವರೆಗೆ 13 ಇಂಚು ಸಾಕಾಗುತ್ತೆ ಬ್ಲೌಸ್ನ ಅಳತೆ. ಆಗ ನೀವು ಕೆಳಭಾಗದಿಂದ ನೀವು 8 ಇಂಚು ಈ ಥರ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ 6 ಇಂಚು ಬರುತ್ತೆ ನನಗೆ ಟೋಟಲ್ ಆಗಿ. ಅದನ್ನೇ ನಾನು ಈ ಭಾಗದಲ್ಲೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ 6 ಇಂಚಿಗೆ ಒಂದು ಮಾರ್ಕನ್ನು ಈ ಥರ ಮಾಡಿಕೊಂಡು, ಯಾಕಂತ ಹೇಳಿದರೆ ಒಂದು ಬಾಕ್ಸ್ ಥರ ಬಿಡಿಸ್ಲಿಕ್ಕೆ ಅಷ್ಟೇ. ಅದು ಬಾಕ್ಸ್ ಸ್ಟ್ರೈಟ್ ಆಗಿರಲಿ ಅನ್ನೋ ಕಾರಣಕ್ಕಾಗಿ ನಾನು ಕೆಳಭಾಗದಲ್ಲೂ 6 ಇಂಚನ್ನು ಅಳತೆ ಮಾಡಿಕೊಂಡು ಈ ಥರ ಒಂದು ಡಾಟನ್ನು ಇಟ್ಕೊಂಡು ಲೈನನ್ನು ಎಳೆದಿರುವಂಥದ್ದು. ನೋಡಿ ಇದನ್ನು ಕೂಡ ಈ 8 ಇಂಚಿಗೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಈ ಥರ ಜೋಡಿಸಿಕೊಳ್ಬೇಕು. ನಿಮ್ಮ ಬ್ಲೌಸ್ನ ಎತ್ತರ 13 ಇಂಚ್ ಆದರೆ ಕೆಳಭಾಗದಿಂದ ನೀವು 8 ಇಂಚನ್ನು ಅಳತೆ ಮಾಡಿಕೊಂಡ್ರೆ ಸರಿಯಾಗಿರುತ್ತೆ. ಇನ್ನು ನೋಡಿ ಆರ್ಮ್ ಹೋಲನ್ನು ಇದು ಮಾಡೋಕ್ಕೆ 1 ಇಂಚನ್ನು ಈ ಥರ ಅಳತೆ ಮಾಡಿಕೊಂಡು ನಾನು ಈ ಥರ ಆರ್ಮ್ ಹೋಲ್ ಅನ್ನು ನಾನು ಈ ಥರ ಬಿಡಿಸಿಕೊಳ್ತಾ ಇದ್ದೇನೆ. ನೋಡಿ ಈ ಥರ
ಇನ್ನು ನೋಡಿ ನೆಕ್ಕಿಗೆ ನಾವು 3 ಇಂಚು ರೆಡಿ ಅಳತೆಯನ್ನು ತೆಗೆದುಕೊಂಡಿರುವಂಥದ್ದು. ನೆಕ್ಕಿನ ಆಳ ನಾನು 9 ಇಂಚನ್ನು ಇಟ್ಕೊಳ್ತಾ ಇದ್ದೇನೆ. ನೋಡಿ ರೆಡಿ ಅಳತೆ 9 ಇಂಚನ್ನು ನಾನು ಇಟ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ನಿಮಗೆ ಎಷ್ಟು ಬ್ಯಾಕ್ ನೆಕ್ಕಿನ ಆಳ ಎಷ್ಟು ಬೇಕೋ ಅಷ್ಟು ಆಳ ನೀವು ಇಟ್ಟುಕೊಳ್ಬೋದು. ನಾನಿಲ್ಲಿ 9 ಇಂಚು ಇಟ್ಕೊಂಡಿದ್ದೇನೆ. ನೋಡಿ ಕೆಳಭಾಗದಲ್ಲೂ ಕೂಡ ನಾನು 3 ಇಂಚನ್ನೇ ಅದೇ ನೆಕ್ಕಿನ ಅಗಲವನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ 30 ಇಂಚಿಗೆ ನೀವು 3 ಇಂಚು ಧಾರಾಳ ಇಟ್ಕೋಬಹುದು, ಆದರೆ 3 ಇಂಚಿಗಿಂತ ಹೆಚ್ಚು ಯಾವುದೇ ಕಾರಣಕ್ಕೂ ನೀವು ಇಡ್ಲಿಕ್ಕೆ ಹೋಗಬಾರ್ದು. ಇದನ್ನ ಈ ತರ ನಾನು ಬಾಕ್ಸ್ ಆಗಿ ಬಿಡಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಬ್ಯಾಕ್ ನೆಕ್ಕಿಗೆ ನಾನು ಸಿಂಪಲ್ ಆಗಿರುವಂತ ಯು ನೆಕ್ ಡಿಸೈನ್ ಅನ್ನೇ ಕೊಡ್ತಾ ಇದ್ದೇನೆ. ನೋಡಿ ಅದಕ್ಕಾಗಿ ಇಲ್ಲಿ 1 ಇಂಚಿನಷ್ಟು ನಾನು ಈ ತರ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಕರ್ವ್ ಅನ್ನ ಬಿಡಿಸಿಕೊಳ್ತಾ ಇದ್ದೇನೆ. ನಿಮಗೆ ಬ್ಯಾಕ್ ನೆಕ್ ಯಾವ ಡಿಸೈನ್ ಬೇಕಿದ್ರು ಕೊಡ್ಬೋದು. ನಾನು ಸಿಂಪಲ್ ಯು ನೆಕ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ. ನೋಡಿ ಇದು ನಮಗೆ ರೆಡಿಯಾಗಿ ಬೇಕಾಗಿರುವಂತಹ ನೆಕ್. ನೀವು ಇದೇ ಅಳತೆಗೆ ಕಟ್ ಮಾಡಿಕೊಂಡ್ರೆ ನೆಕ್ ಮತ್ತೆ ಹೊಲಿಬೇಕಾದ್ರೆ ನೀವು ಮತ್ತೆ ಹೆಮ್ಮಿಂಗ್ ಮಾಡಿ ಹೊಲಿಬೇಕಾದ್ರೆ ನಿಮಗೆ ಬಟ್ಟೆ ಬೇಕಾಗುತ್ತೆ. ನೀವು ಆ ಥರ ಏನಾದರೂ ಇದೇ 3 ಇಂಚಿಗೆ ನೀವು ಅಳತೆ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನೆಕ್ 4 ಇಂಚು ಅಗಲ ಆಗಿಬಿಡುತ್ತೆ. ಅದಕ್ಕಾಗಿ ನೋಡಿ ಇಲ್ಲಿ ನಾವು ಒಂದು ಅರ್ಧ ಇಂಚು ಬಟ್ಟೆಯನ್ನು ಎಕ್ಸ್ಟ್ರಾ ಈ ಥರ ಒಳಭಾಗಕ್ಕೆ ಇಟ್ಟುಕೊಂಡು ನಾವು ನೆಕ್ ಅನ್ನು ಯಾವತ್ತೂ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕೆಳಭಾಗದಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕರೆಕ್ಟಾಗಿ ಆರ್ಮ್ ಹೋಲನ್ನು ಕಟ್ ಮಾಡ್ಕೋಬೇಕು. ನೋಡಿ ಆ ಲೈನಲ್ಲಿ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಬಂದಾಗ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಅಲ್ಲಿ ಕ್ರಾಸ್ ಆಗಬಾರ್ದು. ನಂತರ ನೋಡಿ ಸೀಮ್ ಅಲವನ್ಸ್ಗೆ ಇಟ್ಕೊಂಡಿರುವಂಥ ಬಟ್ಟೆ ಆ ಲೈನಿಂದ ಕಟ್ ಮಾಡಿ ನಾವು ನೆಕ್ಕನ್ನು ಕಟ್ ಮಾಡಬೇಕಾದ್ರೆ ನೋಡಿ ನಾನು ಹೇಳಿದೆ ಒಂದು ಅರ್ಧ ಇಂಚು ಒಳಭಾಗಕ್ಕೆ ಇಟ್ಟುಕೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಆ ಗೆರೆಯ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೆ. ನಾನು ಫಸ್ಟ್ ಬರೆದಿರುವಂಥ 3 ಇಂಚಿನ ನೆಕ್ ಏನಿದೆ ಅದರ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕಟ್ ಮಾಡಿಲ್ಲ. ಅದು ಮಡ್ಚಿ ಹೊಲಿಲಿಕ್ಕೆ ಬೇಕಾಗುವಂತಹ ಬಟ್ಟೆ ನಾನು ಎಕ್ಸ್ಟ್ರಾ ಒಂದು ಅರ್ಧ ಇಂಚಿನಷ್ಟು ನಾನು ಬಿಟ್ಟಿರುವಂಥದ್ದು. ಅದು ಕೊಡದಿದ್ರೆ ನೆಕ್ ಏನಾಗುತ್ತೆ ಅಂದ್ರೆ ತುಂಬಾ ಅಗಲ ಆಗಿ ಬಿಡುತ್ತೆ. ಅದಕ್ಕಾಗಿ ನೋಡಿ ಒಂದು ಅರ್ಧ ಇಂಚು ಒಳಭಾಗಕ್ಕೆ ಇಟ್ಟುಕೊಂಡು ನಾನು ನೆಕ್ ಅನ್ನ ಕಟ್ ಮಾಡಿ ತೆಗೆದುಕೊಂಡಿದ್ದೆ. ಇದು ನೋಡಿ ಬ್ಯಾಕ್ ಪೀಸ್. ಈ ತರ ನಂಗೆ ಬ್ಯಾಕ್ ಪೀಸ್ ಸಿಕ್ಕಿದೆ. ಇನ್ನು ಇದನ್ನು ಇಟ್ಟುಕೊಂಡು ನಾನು ಫ್ರಂಟ್ ಪೀಸ್ ಅನ್ನ ಯಾವ ತರ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ನಾನು ಈ ಭಾಗದಿಂದ ನಾನು ಫ್ರಂಟ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಯಾವತ್ತು ಫ್ರಂಟ್ ಪೀಸ್ ಅನ್ನ ನಾವು ಕಟ್ ಮಾಡಬೇಕಾದ್ರೆ ಬಟ್ಟೆಯನ್ನ ಕ್ರಾಸ್ ಆಗಿ ಇಟ್ಟುಕೊಂಡು ಕಟ್ ಮಾಡ್ಕೊಂಡ್ರೆ ತುಂಬಾ ನೀಟ್ ಆಗಿರುವಂತಹ ಫಿನಿಶಿಂಗ್ ನಮಗೆ ಸಿಗುತ್ತೆ. ಮಾತ್ರವಲ್ಲದೆ ಅದು ಹಾಕೊಳ್ಳಿಕ್ಕೂ ಕೂಡ ತುಂಬಾ ಹಾಕೊಂಡಾಗ ತುಂಬಾ ಕಂಫರ್ಟ್ ಆಗಿರುತ್ತೆ. ಫ್ರಂಟ್ ಪೀಸ್ ಅನ್ನ ಈ ತರ ಯಾವತ್ತು ಕ್ರಾಸ್ ಆಗಿ ತೆಗೆದುಕೊಳ್ಬೇಕು. ನೋಡಿ ಇಲ್ಲಿ ಈ ತರ ತ್ರಿಕೋನವಾಗಿ ನಿಲ್ಬೇಕು ಈ ಮೂಲೆಯಲ್ಲಿ. ಆ ತರ ಸರಿಯಾಗಿ ಕ್ರಾಸ್ ಆಗಿ ಇಟ್ಟುಕೊಳ್ಬೇಕು. ಆದ್ರೆ ಮಾತ್ರ ಫ್ರಂಟ್ ಪೀಸ್ ತುಂಬಾ ನೀಟಾಗಿ ಸಿಗುವಂತ. ನೋಡಿ ಇಲ್ಲಿ ಕೆಳಭಾಗದಲ್ಲಿ ಈ ತರ ಕ್ರಾಸ್ ಆಗಿ ಕರೆಕ್ಟ್ ಆಗಿ ನಿಲ್ಬೇಕು. ಈ ತರ ನಾನು ಬ್ಯಾಕ್ ಪೀಸ್ ಅನ್ನ ಈ ತರ ಬಟ್ಟೆಯ ಮೇಲೆ ಸೆಟ್ ಮಾಡ್ಕೊಂಡಿದ್ದೇನೆ. ಇನ್ನು ನಾವು ಬ್ಯಾಕ್ ಪೀಸ್ ನಲ್ಲಿ ಅಳತೆಯಲ್ಲಿ ಇಟ್ಟುಕೊಂಡು ಯಾವ ತರ ಕಟ್ ಮಾಡ್ಕೊಂಡಿದ್ವು ಅದೇ ಅಳತೆಯನ್ನ ನಾನು ಇಲ್ಲಿ ಚಾಕ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪೀಸ್ ಅನ್ನ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ ಆರ್ಮ್ ಹೋಲ್ ಎಲ್ಲ ಸೇಮ್ ಇರುತ್ತೆ ಫ್ರಂಟ್ ಮತ್ತೆ ಬ್ಯಾಕಿಗೆ, ಅದಕ್ಕೆ ಅದನ್ನೇ ಮಾರ್ಕ್ ಮಾಡ್ಕೊಳ್ತೇನೆ. ಇಲ್ಲಿ ಮಾತ್ರ ಒಂದು ಇಂಚಿನಷ್ಟು ನಾವು ಎಕ್ಸ್ಟ್ರಾ ಬಟ್ಟೆಯನ್ನ ಇಟ್ಟುಕೊಳ್ಬೇಕು. ನೋಡಿ ಬ್ಯಾಕಿಗಿಂತ ಫ್ರಂಟ್ ಪೀಸ್ ಅಲ್ಲಿ ನಾವು 1 ಇಂಚನ್ನ ಈ ಭಾಗದಲ್ಲಿ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನು 1 ಇಂಚನ್ನ ಮಾರ್ಕ್ ಮಾಡ್ಕೊಂಡೆ. ಅದೇ 1 ಇಂಚನ್ನ ನಾನು ಕೆಳಭಾಗದಲ್ಲೂ ಕೂಡ ಈ ತರ ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ಅಳತೆ ಆಗಿದ್ರೂ ಕೂಡ ನೀವು ಈ ತರ ಇಲ್ಲಿ 1 ಇಂಚನ್ನ ಕೊಟ್ರೆ ಸರಿಯಾಗಿರುತ್ತೆ. ನೋಡಿ ಈ ತರ ಅದನ್ನು ಜೋಡಿಸ್ಕೊಳ್ತಾ ಇದ್ದೇನೆ ಸ್ಟ್ರೈಟ್ ಆಗಿ. ಇನ್ನು ನೋಡಿ ಇಲ್ಲಿ ಫ್ರಂಟ್ ನೆಕ್ಕಿನ ಆಳ ನಮಗೆ ಬೇಕಾಗಿರುವಂಥದ್ದು ನಾನು 6 ಇಂಚನ್ನ ಇಟ್ಕೊಳ್ತಾ ಇದ್ದೇನೆ. ನೋಡಿ 6 ಇಂಚು ನಾವು ರೆಡಿ ಅಳತೆಗೆ ಹಾಕಿಕೊಂಡಿರುವಂಥ ಲೈನ್ನ ಅಲ್ಲಿಂದ 6 ಇಂಚನ್ನ ತೆಗೆದುಕೊಳ್ಬೇಕು. ನೋಡಿ ಇದನ್ನು ಕೂಡ ನಾನೊಂದು ಸ್ಟ್ರೈಟ್ ಲೈನ್ ಆಗಿ ಈ ತರ ಬರ್ಕೊಳ್ತಾ ಇದ್ದೇನೆ. ನೋಡಿ ಇಲ್ಲಿ ಬಂದಾಗ ಇಲ್ಲಿ ನಾವು ಅರ್ಧ ಇಂಚನ್ನ ಕಡಿಮೆ ಇಟ್ಟುಕೊಳ್ಬೇಕು. ಹಾಗಾಗಿ ನೋಡಿ ನಾನು ಹಿಂಭಾಗದ ಬಟ್ಟೆಯನ್ನ ಈ ತರ ಒಂದು ಅರ್ಧ ಇಂಚಿನಷ್ಟು ಮಡಚಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ತರ ಅಷ್ಟು ಫ್ರಂಟ್ಗೆ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಾವು ಹಿಂಭಾಗಕ್ಕೆ ತೆಗೆದುಕೊಂಡಿರುವಷ್ಟೇ ಅಳತೆನ ನಾವು ತೆಗೆದುಕೊಳ್ಬಾರ್ದು. ನೋಡಿ ಅದೇ ಅಳತೆನ ನಾನಿಲ್ಲಿ ಕೆಳಭಾಗಕ್ಕೂ ಕೂಡ ನಾನು ಮಾರ್ಕ್ ಅನ್ನು ಮಾಡ್ಕೊಳ್ತಾ ಇದ್ದೇನೆ. ಅಂದ್ರೆ ನಾವು ಬ್ಯಾಕಿಗಿಂತ ಫ್ರಂಟ್ ಅಲ್ಲಿ ಇಲ್ಲಿ ನಾವು ಅರ್ಧ ಇಂಚನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ನೋಡಿ ಈ ತರ ನಾನು ಸ್ಟ್ರೈಟ್ ಲೈನ್ ಅನ್ನ ಬರ್ಕೊಂಡಿದ್ದೇನೆ. ಇನ್ನು ನೋಡಿ ನಮಗೆ ಇಲ್ಲಿ
ಫ್ರಂಟಿಗೆ 6 ಇಂಚ್ ಬೇಕಾಗಿರುವಂಥದ್ದು ಅಲ್ಲಿವರೆಗೂ ನಾವು ಲೈನನ್ನು ಎಳ್ಕೊಳ್ಬೇಕು, ಮೇಲೆ ಎಳ್ಕೊಳ್ಬೇಕು. ಆ ನಂತರ ನೋಡಿ ಇಲ್ಲಿ ನಾವು ಬಾಕ್ಸ್ ಥರ ಬಿಡಿಸಿಕೊಳ್ಳುವಂಥದ್ದು, ಈ ಥರ ಬಿಡಿಸಿಕೊಂಡು ನಾವು ಆ ನಂತರ ನೆಕ್ಕಿಗೆ ಡಿಸೈನನ್ನು ಕೊಡುವಂಥದ್ದು. ನಾನು ಇಲ್ಲಿ ಕೂಡ ಯು ನೆಕ್ಕನ್ನು ಕೊಡುವಂಥದ್ದು, ಫ್ರಂಟಿಗೆ ಸಾಧಾರಣವಾಗಿ ಎಲ್ಲರೂ ಯು ನೆಕ್ಕನ್ನೇ ಕೊಡುವಂಥದ್ದು. ಈ ಥರ ಒಂದು ಯು ಅನ್ನು ಬಿಡಿಸ್ಕೊಳ್ತೇನೆ. ಇಲ್ಲಿ ನೋಡಿ, ಇದು ನಾವು 1 ಇಂಚ್ ಇಟ್ಕೊಳ್ಬಾರ್ದು, ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಸೀಮ್ ಎಲವೆನ್ಸ್ ಅನ್ನು ಇಟ್ಟುಕೊಂಡು ಬ್ಯಾಕ್ ಅನ್ನ ಕಟ್ ಮಾಡಿಟ್ಕೊಂಡು ಇರುವಂಥದ್ದು. ಹಾಗಾಗಿ ಇಲ್ಲಿ ಕಾರ್ನರಿಗೆ ನಾವು 1 ಇಂಚ್ ಇಟ್ಕೊಂಡು ಯು ಆಗಿ ಬರ್ಕೊಂಡ್ರೆ ಸರಿಯಾಗಿರುತ್ತೆ. ಇನ್ನು ನೋಡಿ 13 ಇಲ್ಲಿ ನೋಡಿ ಈ ಶೋಲ್ಡರ್ ಅನ್ನ ನಾನು ಕರೆಕ್ಟ್ ಆಗಿ ಅರ್ಧ ಮಾಡ್ಕೊಳ್ತಾ ಇದ್ದೇನೆ. ನೋಡಿ 3.5 ಇಂಚು ಶೋಲ್ಡರ್ ಪಟ್ಟಿ ಇದೆ, ಅದನ್ನ ಸಮ ಅರ್ಧ ಮಾಡ್ಕೊಂಡ್ರೆ 1/4 ಸಿಗುತ್ತೆ. 1/4 ಕರೆಕ್ಟಾಗಿ ನಾನಿಲ್ಲಿ ಅಳತೆ ಮಾಡಿಕೊಂಡು ಶೋಲ್ಡರ್ ಪಟ್ಟಿಯಲ್ಲಿ ನಾನು ಈ ಥರ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಪಾಯಿಂಟನ್ನು ನಾವು ಸ್ಟ್ರೈಟ್ ಆಗಿ ಕೆಳಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಬ್ಯಾಕನ್ನು 13 ಇಂಚು ರೆಡಿ ಅಳತೆ ಇಟ್ಟುಕೊಂಡಿರುವಂಥದ್ದು, ಅದೇ 13 ಇಂಚನ್ನು ನಾನು ಇಲ್ಲಿಂದ ತೆಗೆದುಕೊಳ್ತಾ ಇದ್ದೇನೆ. ಆದರೆ ಸೀಮ್ ಅಲವೆನ್ಸ್ಗೆ ಇಟ್ಟುಕೊಂಡು ಎಲ್ಲ ಸೇರಿಸಿಕೊಂಡು ನಾನು 13 ಇಂಚು ಅಂತೇಳಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೋಡಿ, ಅದನ್ನು ಕೂಡ ಒಂದು ಸ್ಟ್ರೈಟ್ ಲೈನ್ ಆಗಿ ಈ ಥರ ನಾವು ಬರ್ಕೊಳ್ಬೇಕು. ನೋಡಿ, ಈ ಥರ ಇದು ಯಾವತ್ತು ಸ್ಟ್ರೈಟ್ ಆಗಿರಬೇಕು ಆ ಲೈನ್, ಅದನ್ನು ನಾನು ಸ್ಟ್ರೈಟ್ ಆಗಿ ಈ ಥರ ಬರ್ಕೊಂಡಿದ್ದೇನೆ. ನೋಡಿ, ಇನ್ನು ಈ ಭಾಗದಲ್ಲಿ ನಾವು 2 ಇಂಚನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು, 2 ಇಂಚು. ಅದೇ ಥರ ಈ ಭಾಗದಲ್ಲೂ ಕೂಡ ನಾವು 2 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ಆಗಿದ್ರೂ ನೀವು 2 ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಇದು ನಾವು ಶೋಲ್ಡರ್ನ ಸೆಂಟರಿಗೆ ಇಳಿದಿರುವಂಥ ಆ ಪಾಯಿಂಟಿಂದ ನಾವು ಈ ಭಾಗಕ್ಕೆ ನಾವು 2 ಇಂಚಿಗೆ ಏನು ಮೇಲ್ಭಾಗಕ್ಕೆ ಮಾರ್ಕ್ ಮಾಡ್ಕೊಂಡೆವು ಅದನ್ನು ನಾವು ಈ ಥರ ಜೋಡಿಸಿಕೊಳ್ಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು. ಅದೇ ಥರ ಆ ಪಾಯಿಂಟಿಂದ ಈ ಭಾಗಕ್ಕೂ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರುವಂಥ ಪಾಯಿಂಟ್ ಏನಿತ್ತು ಅಲ್ಲಿಗೆ ನಾವು ಕರೆಕ್ಟಾಗಿ ಈ ಥರ ಜೋಡಿಸಿಕೊಳ್ಬೇಕು. ನೋಡಿ, ಈ ಥರ ಕೆಳಭಾಗದಲ್ಲಿ ಈ ಥರ ವಿ ಶೇಪಲ್ಲಿ ನಮಗೆ ಸಿಗಬೇಕು. ಆ ವಿಯ ಪಾಯಿಂಟ್ ಕರೆಕ್ಟಾಗಿ ನಮ್ಮ ಶೋಲ್ಡರ್ನ ಮಿಡ್ಲ್ ಭಾಗಕ್ಕೆ ಕರೆಕ್ಟಾಗಿ ಇರಬೇಕು. ನೋಡಿ, ಇದು ನಮಗೆ ಫ್ರಂಟ್ ಮತ್ತೆ ನೆಕ್ ಭಾಗ ಮತ್ತೆ ಆರ್ಮ್ ಹೋಲ್ ಭಾಗ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ ಫ್ರಂಟ್ ಪೀಸಲ್ಲಿ. ಹಾಗಾಗಿ ನಾನಲ್ಲಿ ಎನ್ ಅಂತ ಬರ್ಕೊಂಡೆ, ಅಂದರೆ ನೆಕ್ ಭಾಗ ಅಂತೇಳಿ ಬರ್ಕೊಳ್ಳಿ. ಬಿಗಿನರ್ಸ್ ಆಗಿದ್ರೆ ಈ ಥರ ಬರ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ. ಇದನ್ನು ನಾನೀಗ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ಥರ ಕಟ್ ಮಾಡಿಕೊಂಡು ಫ್ರಂಟ್ ನೆಕ್ನ ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ನೋಡಿ ಕೆಳಭಾಗದಲ್ಲಿ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬಿಗಿನರ್ಸ್ ಆಗಿದ್ರೆ ನೀವು ಯಾವುದಾದ್ರೂ ಮನೇಲಿರುವಂಥ ಒಂದು ವೇಸ್ಟ್ ಬಟ್ಟೆಯನ್ನು ಈ ಥರ ಕತ್ತರಿಸಿ ರೆಡಿಯಾಗಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಸ್ಟಿಚಿಂಗನ್ನು ತೋರಿಸುವಾಗ ನೀವು ಅದೇ ಥರ ಹೊಲಿದು ನೋಡಿ. ನಿಮ್ಮ ಅಳತೆ ಏನೇ ಆಗಿರಲಿ, ಆದರೆ ನಾನಿಲ್ಲಿ ಕಟ್ ಮಾಡಿಕೊಂಡು ತೆಗೆದುಕೊಂಡಿರುವಂಥ ಈ 30 ಇಂಚು ಎದೆ ಸುತ್ತಳತೆ ಏನಿದೆ ಅದೇ ಅಳತೆಗೆ ನೀವು ಒಂದು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಹೊಲಿದ್ರೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಮುಂದಕ್ಕೆ ಹೊಲಿಲಿಕ್ಕಾಗುತ್ತೆ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಕರೆಕ್ಟಾಗಿ ನಾವು ಕಟ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲಿಂದ ಕಟ್ ಮಾಡಿ ತೆಗೆದುಕೊಳ್ಳುವಂಥದ್ದು, ಕೆಳಗೆ ನಾವು ಮಾರ್ಕ್ ಮಾಡಿಟ್ಕೊಂಡು ಇರುವಲ್ಲಿಗೆ ನಾವು ಕಟ್ ಮಾಡೋದಲ್ಲ. ಈ ಥರ ಕೆಳಭಾಗದಲ್ಲಿ ವಿ ಆಗಿ ನಾವು ಕಟ್ ಮಾಡಿ ತೆಗೆದುಕೊಳ್ಬೇಕು. ನೋಡಿ, ಈ ಥರ ನನಗೆ ಫ್ರಂಟ್ ಪೀಸ್ ಕೂಡ ಸಿಕ್ಕಿದೆ. ಫ್ರಂಟ್, ಬ್ಯಾಕ್ ಹಾಗೂ ಸ್ಲೀವನ್ನು ನಾವು ಕಟ್ ಮಾಡಿ ಆಗಿದೆ. ನೋಡಿ, ಇನ್ನು ನಮಗೆ ಕೆಳಭಾಗಕ್ಕೆ ಪಟ್ಟಿ ಪೀಸ್ ಬೇಕಾಗಿರುತ್ತೆ. ಅದಕ್ಕೆ ನೋಡಿ, ಒಂದು ಈ ಅಳತೆಗೆ ನಾನು ಒಂದು ಪಟ್ಟಿ ಪೀಸನ್ನು ಈ ಥರ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೇನೆ. ನಾನು ರಫ್ ಆಗಿ ನಾನು ಒಂದು ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಇದರ ಅಗಲ ಒಂದು 5 ಇಂಚಿನಷ್ಟು ಅಗಲ ಇರಲಿ. ಹಾಗೂ ಉದ್ದ ನಿಮಗೆ ಕೆಳಭಾಗದ ಉದ್ದ ಎಷ್ಟಿರುತ್ತೋ ಅಷ್ಟು ಉದ್ದಕ್ಕೆ ನೀವು ಒಂದು ಬಟ್ಟೆಯನ್ನು ಈ ಥರ ತೆಗೆದು ಇಟ್ಕೊಳ್ಳಿ. ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ತೇನೆ ಇದನ್ನು ಯಾವ ಥರ ನಾವು ಸೆಟ್ ಮಾಡ್ಕೊಳ್ಬೇಕು ಅಂತ. ಇನ್ನು ನಮಗೆ ನೆಕ್ ಹೊಲಿಲಿಕ್ಕೆಲ್ಲ ಕ್ರಾಸ್ ಪೀಸ್ ಬೇಕಾಗಿರುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ 2 ಇಂಚ್ ತೆಗೆದುಕೊಳ್ಳಿ, ಇಲ್ಲದಿದ್ದರೆ 1.5 ಇಂಚು ತೆಗೆದುಕೊಂಡ್ರು ಸಾಕಾಗುತ್ತೆ. ನಾನಿಲ್ಲಿ 2 ಇಂಚಿನ ಪಟ್ಟಿಯನ್ನೇ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಸ್ವಲ್ಪ ಕ್ರಾಸ್ ಪೀಸ್ ನಮಗೆ ನೆಕ್ ಹೊಲಿಲಿಕ್ಕೆ ಬೇಕಾಗಿರುತ್ತೆ. ಅದನ್ನು ನಾನು ಈ ಥರ ಕ್ರಾಸ್ ಆಗಿ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಪೀಸನ್ನು ನೀವು ತೆಗೆದುಕೊಳ್ಬೇಡಿ. ನಾನು ಇಲ್ಲಿ ಕ್ರಾಸ್ ಪೀಸ್ ಸಿಕ್ಕಿದಷ್ಟನ್ನು ನಾನು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ, ನೀವು ಕ್ರಾಸ್ ಪೀಸೇ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಪೀಸ್ ತೆಗೆದುಕೊಳ್ಬಾರ್ದು. ಸ್ಟ್ರೈಟ್ ಪೀಸಲ್ಲಿ ನೆಕ್ ಹೊಲಿದ್ರೆ ನೀಟಾಗಿ ಸಿಗುವುದಿಲ್ಲ.
ನೋಡಿ ನಾನು ಹೀಗೆ ಒಂದು 2-3 ಬಟ್ಟೆಯನ್ನು ಕ್ರಾಸ್ ಆಗಿ ಈ ತರ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಇದು ನೆಕ್ ಹೊಲಿಲಿಕ್ಕೆ ಬೇಕಾಗುತ್ತೆ. ನನಗೆ ಪಟ್ಟಿ ಪೀಸ್ ನಾನು ಇಲ್ಲಿ 2 ಪೀಸ್ ತೆಗೆದುಕೊಂಡಿರುವಂಥದ್ದು ಮೇನ್ ಫ್ಯಾಬ್ರಿಕ್ ಇಂದ. ನನಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಲ್ಲ ನೋಡಿ, ಇಷ್ಟೇ ಬಟ್ಟೆ ಉಳಿದಿರುವಂಥದ್ದು. ಇದು ನಮಗೆ ಹುಕ್ಕು ಪಟ್ಟಿ ಹೊಲಿಲಿಕ್ಕೆ ಎಲ್ಲ ಬೇಕಾಗಿರುತ್ತೆ. ಹಾಗಾಗಿ ನಾನು ಇದನ್ನ ಈ ಪೀಸ್ ಇಲ್ಲಿಂದ ನನಗೆ ಪಟ್ಟಿ ಪೀಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾನು ಅಲ್ಲಿಗೆ ಬೇರೆ ಯಾವುದಾದ್ರೂ ಪಟ್ಟಿ ಪೀಸನ್ನು ತೆಗೆದುಕೊಳ್ತೇನೆ. ನೋಡಿ ನನಗೆ ಇಲ್ಲಿ ಬರೀ 2 ಪೀಸ್ ಸಿಕ್ಕಿರುವಂಥದ್ದು. ಒಟ್ಟು ನಮಗೆ 6 ಪಟ್ಟಿ ಪೀಸ್ಗಳು ಬೇಕಾಗಿರುತ್ತೆ ಬ್ಲೌಸ್ ಹೊಲಿಲಿಕ್ಕೆ. ನನಗೆ ಇಲ್ಲಿ ಮೇನ್ ಫ್ಯಾಬ್ರಿಕ್ ಇಂದ ಬರೀ 2 ಪೀಸ್ ಸಿಕ್ಕಿರುವಂಥದ್ದು. ನಾನು ಉಳಿದದ್ದು ನಾನು ಎಕ್ಸ್ಟ್ರಾ ಬಟ್ಟೆ ಬೇರೆ ಯಾವುದಾದ್ರೂ ಬಟ್ಟೆ ಇಟ್ಟು ನಾನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದು ಬ್ಲೌಸ್ನ ಕಟ್ಟಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸನ್ನು ಯಾವ ಥರ ಹೊಲಿಯೋದು ಅಂತ ನಾನು ಹೇಳಿಕೊಡ್ತೇನೆ. ನೀವು ಆ ವಿಡಿಯೋ ನೋಡಬೇಕು ಅಂತಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆನ್ ಮಾಡಿಟ್ಕೊಳ್ಳಿ. ಧನ್ಯವಾದ.